ಅದರ ಜೊತೆಗೆ ನಮ್ಮ ಕ್ರೈಸ್ತ ಸಮುದಾಯದ ಅನೇಕ ಸಹೋದರ ಸಹೋದರಿಯರು ಎಲ್ಲರ ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಪೂರ್ವಕ ನಾನು ವಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಏನಂದರೆ, ನಿಮಗೆಲ್ಲ ಗೊತ್ತಿದೆ, ಕಳೆದ ಬಾರಿ ಕಳೆದ ಸರ್ಕಾರದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಹೊಂದಿದ್ದು ದೇಶ ವಿರುದ್ಧವಾಗಿ. ಇದರಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಸುಮಾರು 350 ಸುಮಾರು 400ಕ್ಕೂ ಹೆಚ್ಚು ಕೇಸಸ್ಗಳನ್ನ ನಾವು ಅಟೆಂಡ್ ಮಾಡ್ತೀವಿ. ಅದು ಬಂದ ನಂತರ ಬಹಳಷ್ಟು ಸಮಸ್ಯೆಗಳನ್ನ ನಾವು ರೈತರಿಗೆ ಎದುರಿಸ್ತಾ ಇದ್ದೀವಿ. ಇದರಲ್ಲಿ ಏನು ಈ ಮತಾಂತರ ನಿಷೇಧ ಕಾಯ್ದೆ ತಗೊಂಡು ಅವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಇದೇ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ರು, ನಾವು ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ ಬಿಜೆಪಿ ಸರ್ಕಾರ, ಇದನ್ನು ನಾವು ಸರ್ಕಾರ ಬಂದ ನಂತರ ಅದನ್ನೆಲ್ಲ ನಾವು ತೆಗೆದು ಹಾಕ್ತೇವೆ, ರದ್ದು ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟಿವು. ನಾವು ಎಲ್ಲ ಕ್ರೈಸ್ತ ಬಾಂಧವರು ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕಿದೆ, ಅವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಇಡೀ ಕ್ರೈಸ್ತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ದರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿಗೆ ಕ್ರೈಸ್ತ. ಅದರಲ್ಲಿ ಏನು ಸರ್ಕಾರ ಬಂದು ಇವಾಗ 3 ವರ್ಷ ಇವಾಗ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15ರಿಂದ 20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಏನು ಈ ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡ್ಬಂದಿದ್ದಾರೆ, ಅದ್ರ ಒಳಗಡೆ ಏನು ಅಂಶಗಳು ತಗೊಂಡ್ಬಂದಿದ್ದಾರೆ, ಅದನ್ನೆಲ್ಲ ನೀವು ತೆಗೀರಿ, ನೀವೆಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನು ಮಾಡ್ತೀವಿ, ಮನವಿ ಮಾಡ್ತೀವಿ. ಅದಕ್ಕೆ ಯಾವ ಒಂದು ಮನವಿಗೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನಮಗೆ ₹1 ಬಂದಿಲ್ಲ. ನಾನು ಕೊಟ್ಟಂತ ಮನವಿಗಳಲ್ಲಿ ಒಂದು ಕೂಡ ರೂಪಾಯಿ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಯ್ತೋ ಇಲ್ಲ ಏನಾದರೂ ಈ ಮಿಕ್ಸರ್ ಬೋಂಡಾ ಬಜ್ಜಿ ಮಾಡೋದಕ್ಕೆ ಅದಕ್ಕೇನಾದರೂ ಹೋಯ್ತೋ ಗೊತ್ತಿಲ್ಲ, ಅದನ್ನ ಕಟ್ಕೊಳ್ತಾರ. ಯಾಕೆಂದ್ರೆ ಕ್ರೈಸ್ತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತಾಗ ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನ ನಡೆಸ್ಕೊಳ್ತಂತ ರೀತಿ ಬಹಳ ನಮಗೆ ಬೇಸರ. ಯಾಕೆಂದ್ರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷದ. ಯಾಕೆಂದ್ರೆ ನಮ್ಮ ಅಭಿವೃದ್ಧವಾಗಿ ತಗೊಂಡಂತ ಈ ಕೆಲವೊಂದು ಕಾಯ್ದೆಗಳನ್ನ ತೆಗಿವಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ಯಾವುದೇ ರೀತಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪ್ರಾರ್ಥನೆ ನಡೀತಾ ಇದೆ. ಈ ಪ್ರೇಯರ್ ಅಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಕೇಸ್ಗಳು ಹಾಕ್ತಾರೆ. ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಆಮೇಲೆ ಈ ಏನು ದಲಿತ ವರ್ಗದಿಂದ ಏನು ಬಂದಿದ್ದಾರೆ ಕ್ರೈಸ್ತರಿಗೆ, ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಈ ರೀತಿ ಹೊರಗಡೆ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಹೇಳಿ ಇದು ಬಂದ ಮೇಲೆ ಬಹಳಷ್ಟು ಜನ ಸಭಾಪಾಲಕರ ಮೇಲೆ ಕೇಸ್ಗಳಾಗಿ ಅವರು ಜೈಲಿಗೂ ಇನ್ನೂ ಸಹ ದಾಖಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಲ FIR ಆಗಿದ್ರೆ ಸುಮಾರು 5 ವರ್ಷ 10 ವರ್ಷ ಅವರು ಕೋರ್ಟ್ ತಿರುಗಾಡಬೇಕು. ಇದೆಲ್ಲ ಸುಳ್ಳು ಒಂದು ಈ ಒಂದು ಮಾಹಿತಿನ ಹಾಕಿ FIR